ಓಂ ನಮೋ ಭಗವತೆ ವಾಚಸ್ಪತಯೇ. ತತ್ರಾಥ ಶುಶ್ರಾವ ಸುಹೃದ್ವಿನಷ್ಟಿಂ ವನಂ ಯಥಾ ವೇಣುಜಮನ್ಹಿನಾಶ್ರಯಂ ಸಂಸ್ಪರ್ಧಯಾ ದಗ್ಧಮಥಾನುಶೋಚನ್ ಸರಸ್ವತೀಂ ಪ್ರತ್ಯಗಿಯಾಯ ತೂಷ್ಣೀಂ. ಪ್ರಭಾಸ ಕ್ಷೇತ್ರದಲ್ಲಿ ಈ ವಿದುರನಿಗೆ ಒಂದು ಸಮಾಚಾರ ತಿಳಿದು ಬಂತು. ಮುಂದೆ ಒಂದು ಕಾಲದಲ್ಲಿ ಯಾದವರು ಮುನಿಶಾಪದಿಂದ ಪರಸ್ಪರ ಕಲಹ ಮಾಡಿಕೊಂಡು ಈ ಕಾಡ್ಗಿಚ್ಚಿಗೆ ಸುಟ್ಟು ಹೋಗುವಂತೆ ತಮ್ಮ ಕುಲವನ್ನು ನಾಶ ಮಾಡಿಕೊಳ್ತಾರೆ ಅಂತ ಒಂದು ಸುದ್ದಿ ತಿಳಿದು ಬಂತು. ಕಾಡಿನಲ್ಲಿ ಬಿದಿರಿನ ಮೇಳೆಗಳು ಪರಸ್ಪರ ಸಂಘರ್ಷಿಸಿದಾಗ ಬೆಂಕಿ ಹುಟ್ಟಿ ಅದು ಹೇಗೆ ಕಾಡನ್ನು ನಾಶ ಮಾಡ್ತದೋ ಹಾಗೆ ಈ ಯಾದವರ ವಂಶಗಳು ಅಂದರೆ ಪಂಗಡಗಳು ಅವುಗಳಲ್ಲೇ ಪರಸ್ಪರ ಸಂಘರ್ಷ ಆಗಿ ಅವರೆಲ್ಲರೂ ಕುಲವನ್ನೇ ನಾಶ ಮಾಡಿಕೊಳ್ತಾರೆ ಅಂತ ಅವನಿಗೆ ಪ್ರಾಯ ಜನರಿಂದ ಸುದ್ದಿ ತಿಳಿಯಿತು. ಅದಕ್ಕೆ ಅವನು ದುಃಖಪಟ್ಟ. ಸರಸ್ವತಿ ನದಿಯ ಕಡೆಗೆ ಹೊರಟ. ಸರಸ್ವತಿ ನದಿ ಪಶ್ಚಿಮ ದಿಕ್ಕಿಗೆ ಹರಿತಾ ಇತ್ತು, ಆ ಕಡೆಗೆ ಹೊರಟ ಅಂತ ಹೀಗೆ ಕಾಣಿಸ್ತದೆ. ಅದರಲ್ಲಿ ಪಶ್ಚಿಮ ವಾಹಿನಿಯಾದ ಸರಸ್ವತಿ ಕಡೆಗೆ ಹೊರಟ ಅಂತ ವಿಜಯಧ್ವಜರು ಯಾದವಾರ್ಯರು ಬರೀತಾರೆ. ಪಶ್ಚಿಮ ದಿಕ್ಕಿನ ಕಡೆಗೆ ಹೊರಟ ಅಂತ ಶ್ರೀಧರರು ಮೊದಲಾದವರು ವ್ಯಾಖ್ಯಾನ ಇದೆ. ಅವನು ಯಾವ ಭಾಗದಲ್ಲಿ ಸಂಚಾರ ಮಾಡ್ತಿದ್ನೋ ಆ ಭಾಗದಿಂದ ಪಶ್ಚಿಮದ ಕಡೆ ಹೊರಟ. ಅಲ್ಲಿ ಈ ಸರಸ್ವತಿ ನದಿ ಇತ್ತು ಅಂತ ಶ್ರೀಧರರು, ವೀರರಾಘವರು ಮೊದಲಾದವರ ಅರ್ಥ ಕಾಣಿಸ್ತದೆ. ಯಾವುದು ಅರ್ಥ ಅಂತ ನಿರ್ಧರಿಸುವುದು ಸ್ವಲ್ಪ ಕಷ್ಟವೇ. ಅಂತೂ ಅಲ್ಲಿ ಏನಿದೆ ಅಂತ ಅನ್ನೋದನ್ನ ತಮ್ಮ ಎದುರಿಗೆ ಹೇಳಿದ್ದೀನಿ. ಈ ಶ್ಲೋಕದಲ್ಲಿ ಸುಹೃದರ ವಿನಷ್ಟಿ ಅಂತಿದೆಯಲ್ಲ, ಆತ್ಮೀಯರ ನಾಶ ಆಗಿದ್ದನ್ನ ಕೇಳಿದ ಅಂತ. ಆತ್ಮೀಯರು ಅಂದ್ರೆ ಯಾರು ಅನ್ನೋದನ್ನ ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಮೊದಲಾದವರು ಕೌರವಾದಿಗಳ ನಾಶ ಅಂತ ಅರ್ಥ ಹೇಳ್ತಾರೆ. ಆದರೆ ಆ ಅರ್ಥ ನಮಗೆ ಸಮ್ಮತ ಅಲ್ಲ. ಅದಕ್ಕೆ ಕಾರಣ ಏನಂದ್ರೆ, ಕೌರವಾದಿಗಳ ನಾಶ ಆಗುವಾಗ ವಿದುರ ಅಲ್ಲೇ ಇದ್ದ, ಅವನಿಗೆ ಅದೆಲ್ಲ ಗೊತ್ತೇ ಇತ್ತು. ಮಹಾಭಾರತ, ಭಾಗವತ ಇತ್ಯಾದಿಗಳನ್ನು ಹೊಂದಿಸಿ ನೋಡಿದರೆ ಕೌರವರ ನಾಶ, ಪಾಂಡವರು ಪಟ್ಟಾಭಿಷಿಕ್ತರಾಗಿದ್ದು ಅದೆಲ್ಲವೂ ಕೂಡ ಆತನಿಗೆ ಈಗಾಗಲೇ ಗೊತ್ತಿತ್ತು. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಕಂದ ಪುರಾಣದ ಶ್ಲೋಕಗಳನ್ನು ಕೂಡ ಉದ್ಧರಿಸಿದ್ದಾರೆ. ಅದನ್ನ ಈ ಹಿಂದೆ ಕೂಡ ನಾವು ನೋಡಿದ್ದೇವೆ. ಸ್ಕಂದ ಪುರಾಣದಲ್ಲಿ ರಾಮನ ಮತ್ತೆ ಕೃಷ್ಣನ ಕಥೆ ತುಂಬಾ ವಿಸ್ತೃತವಾಗಿ ಇತ್ತು ಅಂತ ಕಾಣಿಸ್ತದೆ ಹಿಂದೆ. ಈಗ ಅದೆಷ್ಟು ಉಪಲಬ್ಧಿ ಇದೆಯಲ್ಲೋ ಗೊತ್ತಿಲ್ಲ. ಆದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಕೃಷ್ಣನ ಕಥೆಗೆ ಪೋಷಕವಾಗಿ, ಹಾಗೆ ರಾಮನ ಕಥೆಯ ಪೋಷಕವಾಗಿಯೂ ಕೂಡ ಅನೇಕ ಶ್ಲೋಕಗಳನ್ನು ಸ್ಕಂದ ಪುರಾಣದಿಂದ ಉದ್ಧರಿಸಿದ್ದಾರೆ. ಆದ್ದರಿಂದ ಕೌರವರ ನಾಶ ಆಗಿ ಹೋಗಿತ್ತು ಅನ್ನೋದು ಅವನಿಗೆ ಈಗಾಗಲೇ ಗೊತ್ತಿತ್ತು. ಅದನ್ನ ಈ ಹಿಂದೆ 2ನೇ ಶ್ಲೋಕದಲ್ಲೇ ನಾವು ನೋಡಿದ್ದೇವೆ. ಯುದ್ಧ ಕಾಲದಲ್ಲಿ ತೀರ್ಥಯಾತ್ರೆಗೆ ವಿದುರ ಹೋಗ್ತಿದ್ರು ಕೂಡ ಬಹಳ ದೂರ ಏನು ಹೋಗ್ತಿರ್ಲಿಲ್ಲ, ಅಲ್ಲೇ ಸಮೀಪದಲ್ಲೇ ಸಂಚಾರ ಮಾಡ್ತಿದ್ದ. ಹೆಚ್ಚಿನ ಅಂಶ ಹಸ್ತಿನಾವತಿಯಲ್ಲಿ ಇರ್ತಿದ್ದ ಅಂತ. ಆದ್ದರಿಂದ ಮಹಾಭಾರತ, ಭಾಗವತ, ಸ್ಕಂಧ ಪುರಾಣ ಇತ್ಯಾದಿಗಳನ್ನ ನಾವು ಹೊಂದಿಸಿ ನೋಡಿದರೆ ಕೌರವರ ನಾಶ ಆಗಿದ್ದು ಈಗಾಗಲೇ ವಿದುರನಿಗೆ ಗೊತ್ತಿತ್ತು. ಆದ್ದರಿಂದ ಇದು ಸುಹೃದ್ ವಿನಾಶ ಅಂದ್ರೆ ಆತ್ಮೀಯರಾದ ಯಾದವರ ವಿನಾಶ. ಅದು ಕೂಡ ಈಗ ಆಗುವುದಲ್ಲ, ಮುಂದೆ ಆಗ್ತದೆ ಅದು ಅಂತ ಅದರ ತಾತ್ಪರ್ಯ. ಅದಾಗುವುದು ಅವನಿಗೆ ಸಂಕ್ಷಿಪ್ತವಾಗಿ ಈಗ ಗೊತ್ತಾಯಿತು. ಜೀವ ಗೋಸ್ವಾಮಿ ಅನ್ನೋರು ವ್ಯಾಖ್ಯಾನ ಮಾಡ್ತಾರೆ, ಸುಹೃದ್ ವಿನಷ್ಟಿಂ ಯಾದವಾನಾ ವಿನಷ್ಟಿಂ ಇತ್ಯೇವ ಜ್ಞಾತವ್ಯಂ ಅಂತ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಕಂದ ಪುರಾಣದ ಮಾತನ್ನೇನು ಉದ್ಧರಿಸಿದ್ದಾರೆ
ಆ ಸ್ಕಂದ ಪುರಾಣದ ಮಾತನ್ನೇ ಜೀವ ಗೋಸ್ವಾಮಿಯವರು ಮತ್ತೊಂದು ವಾಕ್ಯದಿಂದ ಉದ್ಧರಿಸಿದಾರಷ್ಟೇ. ಸ್ಕಂದ ಪುರಾಣ ಅಂತ ಅವ್ರು ಹೇಳಲಿಲ್ಲ. ಅವರಿಗೆ ಸ್ಕಂದ ಪುರಾಣವನ್ನು ನೋಡಿ ಗೊತ್ತಿದ್ದಿರಬಹುದು, ಅಥವಾ ಬೇರೆ ಯಾವುದಾದ್ರು ಮೂಲದಿಂದ ಅವರಿಗೆ ಅದು ಗೊತ್ತಿದ್ದಿರಬಹುದು. ಅಂತೂ ಇದು ಯಾದವರ ನಾಶ ಹೊರತು ಕೌರವರ ನಾಶ ಅಲ್ಲ ಅನ್ನೋದನ್ನು ಜೀವ ಗೋಸ್ವಾಮಿ ಅನ್ನೋ ವ್ಯಾಖ್ಯಾನಕಾರರು ಕೂಡ ಹೇಳ್ತಾರೆ. ಅದು ಕೂಡ ಈಗ ಯಾದವರ ವಿನಾಶ ಆಗಿ ಹೋಗಿದ್ದನ್ನು ಅವನು ಕೇಳಿದ್ದಲ್ಲ, ಮುಂದೆ ಆಗ್ತದೆ ಅಂತ ಅದರ ತಾತ್ಪರ್ಯ. ಭಾರತದಲ್ಲಿ ಆ ಯಾದವರ ವಿನಾಶ ಆಗುವುದು ಕೂಡ ಮುಂದೆ ಅಂತಲೇ ಉಲ್ಲೇಖ ಇದೆ. ಅದಕ್ಕಾಗಿಯೇ ಭಾಗವತ, ಭಾರತ, ಸ್ಕಂದ ಪುರಾಣ ಮೊದಲಾದೆಲ್ಲವನ್ನೂ ಹೊಂದಿಸಿ ನೋಡಬೇಕು ಅಂತ ಅದರ ತಾತ್ಪರ್ಯ. ಇದರ ಜೊತೆಗೆ ನಾವು ನೋಡಬೇಕಾದ ಮತ್ತೊಂದು ಪುರಾಣ ಅಂದರೆ ಹರಿವಂಶ ಪುರಾಣ ಕೂಡ. ಆಚಾರ್ಯರ ವ್ಯಾಖ್ಯಾನಗಳು ಇವೆಲ್ಲ ಪುರಾಣಗಳನ್ನು ಸರಿಯಾಗಿ ಪರಿಶೀಲಿಸಿದ್ದಾಗಿರ್ತದೆ. ಆದ್ದರಿಂದ ಒಟ್ಟಾರೆ ಅದನ್ನು ಹೇಳಬೇಕು ಹೇಗೆ ಅಂದರೆ, ಪಾಂಡವರು ಪಟ್ಟಾಭಿಷಿಕ್ತರಾದ ಮೇಲೆ, ಕೌರವರನ್ನು ಕೊಂದು ಪಟ್ಟಾಭಿಷಿಕ್ತರಾದ ಮೇಲೆ 36 ವರ್ಷ ರಾಜ್ಯಭಾರ ಮಾಡಿದರು. ಅದರಲ್ಲಿ ಈಗ 10 ವರ್ಷ ಕಳೆದಿದೆ ವಿದುರನ ಈ ತೀರ್ಥ ಸಂಚಾರ ಪ್ರಸಂಗದಲ್ಲಿ. ಇನ್ನೂ 26 ವರ್ಷ ಇರುವಾಗ, 26 ವರ್ಷದ ಅವಧಿ ಇನ್ನೂ ಇರುವಾಗ ಕೃಷ್ಣ ಮತ್ತು ಪಾಂಡವರು ಈ ಭೂಲೋಕವನ್ನು ಬಿಟ್ಟು ಹೋಗಲಿಕ್ಕೆ ಆವಾಗ ಈ ಘಟನೆ ನಡೆದದ್ದು ಅಂತ ತಿಳ್ಕೊಳ್ಬೇಕು. ಈಗಾಗಲೇ ಶಾಪ ಬಂದಿತ್ತು, ಶಾಪ ಸತ್ಯ ಆಗಲಿಕ್ಕೆ ಇನ್ನೂ 26 ವರ್ಷ ಉಳಿದಿತ್ತು. ಅದು ಅನಂತ ತೀರ್ಥರವನ್ನು ವ್ಯಾಖ್ಯಾನದಿಂದ ನಮಗೆ ಗೊತ್ತಾಗ್ತದೆ. ವಿದುರನಿಗೆ ಈ ಸಮಾಚಾರ ತಿಳಿದಾಗ ಇನ್ನೂ 26 ವರ್ಷಗಳು ಉಳಿದಿದ್ದವು, 10 ವರ್ಷಗಳು ಮಾತ್ರ ಗತಿಸಿದ್ದವು ಅನ್ನೋದು ಯಾಕೆ ಅನ್ನೋದನ್ನ ಮತ್ತೆ ಮುಂದೆ ಹೇಳ್ತೇನೆ. ಅದನ್ನು ಆಚಾರ್ಯ ಎಲ್ಲರೂ ಹೇಳಿರಬಹುದು, ಅಥವಾ ಭಾರತ ಭಾಗವತಾದಿಗಳಲ್ಲಿ ಅದಿರಬಹುದು. ಮುಂದೆ ಅದನ್ನು ಮತ್ತೊಂದು ಸರಿ ಹೇಳ್ತೇನೆ. ಇಲ್ಲಿ ಆಚಾರ್ಯರು ಸ್ಕಂದ ಪುರಾಣದ ಮಾತನ್ನ ಉದ್ಧರಿಸಿದ್ದಾರೆ. ವಿದುರಸ್ತು ಪ್ರಭಾಸಸ್ಥ ಶಾಪಂ ಸಂಕ್ಷೇಪತೋ ಶೃಣೋತ್ ಯದೂನಾಂ ವಿಸ್ತರಾತ್ ಪಶ್ಚಾತ್ ಉದ್ಧವಾದ್ ಯಮುನಾಮನು ಅಂತ. ಈ ಪ್ರಭಾಸ ಕ್ಷೇತ್ರದಲ್ಲಿದ್ದಾಗ ಯಾದವರಿಗೆ ಬಂದ ಮುನಿಶಾಪವನ್ನು ಸಂಕ್ಷೇಪವಾಗಿ ತಿಳ್ಕೊಂಡ ಈ ವಿದುರ. ಪ್ರಾಯ ಅದು ಜನರಲ್ಲಿ ಆ ಸುದ್ದಿ ಈಗಾಗಲೇ ಹರಡಿತ್ತು. ಅದರಿಂದ ಯಾರಿಂದ ಅಂತ ಅಲ್ಲಿ ಬಂದಿಲ್ಲ, ಆದರೆ ಜನರ ಮಾತಿನಲ್ಲಿ ಅದು ಕೇಳಿ ಬರ್ತಿತ್ತು. ಮುಂದೆ ಯಮುನಾ ತೀರದಲ್ಲಿ ಉದ್ಧವನ ಭೇಟಿಯಾದಾಗ ಅದರನ್ನ ವಿಸ್ತೃತವಾಗಿ ಅವನು ತಿಳಿದ ಅಂತ ತಿಳ್ಕೊಳ್ಬೇಕು. ಭಾರತ ವಿರೋಧಾಚ ಅನ್ಯಥ. ಈಗಾಗಲೇ ಯದುವಂಶದ ನಾಶ ಆಗಿದೆ ಅಂತ ಹೇಳಿಬಿಟ್ರೆ ಅದು ಮಹಾಭಾರತದ ಕಥೆಗೆ ವಿರುದ್ಧ ಆಗ್ತದೆ. ಅದಕ್ಕಾಗಿ ಮಹಾಭಾರತವನ್ನು ಭಾಗವತವನ್ನು ಒಟ್ಟಾರೆಯಾಗಿ ಗಮನಿಸಬೇಕು ಅಂತ ಅದರ ಅಭಿಪ್ರಾಯ. ಮುಂದೆ 22ನೇ ಶ್ಲೋಕ. ತ್ರಿತ ಶುಕ್ರ ಮನು ಪೃಥು ಅಗ್ನಿ ಅಸಿತ ವಾಯು ಸುದಾಸ ಗೋವುಗಳು ಗುಹ ಯಮ ಇವರೆಲ್ಲರ ತೀರ್ಥಗಳನ್ನು ಸೇವಿಸಿದ. ಮುನಿಗಳು ದೇವತೆಗಳು ನಿರ್ಮಿಸಿದಂಥ ಅನೇಕಾನೇಕ ಭಗವನ್ ಮಂದಿರಗಳನ್ನು, ಭಗವಂತನ ಕ್ಷೇತ್ರಗಳನ್ನು ಆತ ಸಂಚರಿಸಿದ ಅಂತ ಹೇಳ್ತಾರೆ. ತ್ರಿತ ಅಂದ್ರೆ ಒಬ್ಬ ಋಷಿ, ಹಾಗೆ ಶುಕ್ರ ಮೊದಲಾದವರು. ಇವರು ಒಟ್ಟಾರೆ ತುಂಬಾ ಜನ ಇದ್ದಾರೆ. ಕೆಲವು ಜನ ಋಷಿಗಳು, ಕೆಲವರು ದೇವತೆಗಳು, ಅವರು ತಪಸ್ಸು ಮಾಡಿದ ಪ್ರದೇಶಗಳು ಪ್ರಾಯ. ಹಾಗೆ ಕೆಲವರು ದೇವಾಲಯಗಳನ್ನು ನಿರ್ಮಿಸಿರಬಹುದು. ಅವೆಲ್ಲವನ್ನು ಇವನು ಸಂದರ್ಶಿಸಿದ ಅಂತ ಅದರ ಅರ್ಥ ಆಗ್ತದೆ. ಅದರೊಂದಿಗೆ 22ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.